ಬಹಳ ಹಿಂದಿನಿಂದಲೂ ಭಾರತೀಯ ಕುಟುಂಬಗಳಲ್ಲಿ ಮೊದಲ ಹೆರಿಗೆ ತಾಯಿ ಮನೆಯಲ್ಲೇ ಆಗಬೇಕು ಎಂಬುದು ಸಾಮಾನ್ಯವಾಗಿದೆ. ಇಂದಿಗೂ ಸಹ ಈ ಸಂಪ್ರದಾಯವನ್ನು ಅನೇಕ ಮನೆಗಳಲ್ಲಿ ಬಹಳ ಗೌರವದಿಂದ ಕಾಣಲಾಗುತ್ತೆ. ಇದು ಕೇವಲ ಪದ್ಧತಿಯ ವಿಷಯವಲ್ಲ, ಭಾವನಾತ್ಮಕ ಮತ್ತು ಪ್ರಾಯೋಗಿಕ ಪರಿಗಣನೆಯೂ ಆಗಿದೆ. ಮೊದಲ ಗರ್ಭಧಾರಣೆಯು ಪ್ರತಿಯೊಬ್ಬ ಮಹಿಳೆಗೂ ಹೊಸ ಅನುಭವ. ಈ ಸಮಯದಲ್ಲಿ ದೇಹವು ಅನೇಕ ಬದಲಾವಣೆಗಳಿಗೆ ಒಳಗಾಗುತ್ತೆ ಮತ್ತು ಮನಸ್ಸು, ಭಯ, ಆತಂಕ ಮತ್ತು ಅನೇಕ ಪ್ರಶ್ನೆಗಳಿಂದ ತುಂಬಿರುತ್ತೆ. ಈ ಸಮಯದಲ್ಲಿ ತಾಯಿಯೊಂದಿಗೆ ಇರೋದು ಮಹಿಳೆಗೆ ಹೆಚ್ಚು ಸುರಕ್ಷಿತ ಅನ್ನುವಂಥ ಭಾವನೆ ಮೂಡಿಸುತ್ತೆ. ಒಬ್ಬ ತಾಯಿ ತನ್ನ ಮಗಳ ಅಭ್ಯಾಸಗಳು, ಕಷ್ಟ, ಇಷ್ಟಗಳು ಮತ್ತು ಆರೋಗ್ಯದ ಬಗ್ಗೆ ಚೆನ್ನಾಗಿ ತಿಳಿದಿರ್ತಾಳೆ. ಇದರಿಂದಾಗಿ ಅವಳು ಅವಳನ್ನು ನೋಡಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸ್ತಾಳೆ. ಅದಕ್ಕಾಗಿಯೇ ಹಿಂದೆ ಮೊದಲ ಹೆರಿಗೆಯನ್ನು ಅವಳ ಹೆತ್ತವರ ಮನೆಯಲ್ಲೇ ಮಾಡೋದು ಉತ್ತಮ ಅಂತೇಳಿ ಪರಿಗಣಿಸಲಾಗಿತ್ತು. ಪ್ರಾಚೀನ ಕಾಲದಲ್ಲಿ ಆಸ್ಪತ್ರೆಗಳು ಮತ್ತು ವೈದ್ಯಕೀಯ ಸೌಲಭ್ಯಗಳು ಎಲ್ಲೆಡೆ ಸುಲಭವಾಗಿ ಲಭ್ಯವಿರಲಿಲ್ಲ. ಕುಟುಂಬದ ಹಿರಿಯರ ಅನುಭವವನ್ನು ಬೆಂಬಲದ ಪ್ರಮುಖ ಮೂಲ ಅಂತೇಳಿ ಪರಿಗಣಿಸಲಾಗಿತ್ತು. ತಾಯಂದಿರು ಮತ್ತು ಅಜ್ಜಿಯಂಥ ಮಹಿಳೆಯರು ಗರ್ಭಿಣಿ ಮಹಿಳೆಗೆ ಏನು ಆಹಾರ ನೀಡಬೇಕು, ವಿಶ್ರಾಂತಿಯನ್ನು ಹೇಗೆ ಖಚಿತಪಡಿಸ್ಕೊಳ್ಬೇಕು ಮತ್ತು ಹೆರಿಗೆಯ ನಂತರ ಅವಳ ದೇಹವನ್ನು ಹೇಗೆ ಕಾಳಜಿ ವಹಿಸಬೇಕು ಎಂಬುದನ್ನು ನಿರ್ಧರಿಸಲು ತಮ್ಮ ಅನುಭವವನ್ನು ಬಳಸ್ತಾ ಇದ್ರು. ಹೆರಿಗೆಯ ನಂತರ ಮಹಿಳೆಯ ದೇಹವು ತುಂಬ ದುರ್ಬಲಗೊಳ್ಳುತ್ತೆ. ಆ ಸಮಯದಲ್ಲಿ ಅವಳಿಗೆ ಉತ್ತಮ ಪೋಷಣೆ, ವಿಶ್ರಾಂತಿ ಮತ್ತು ಭಾವನಾತ್ಮಕ ಬೆಂಬಲ ಬೇಕಾಗತ್ತೆ. ತನ್ನ ಹೆತ್ತವರ ಮನೆಯಲ್ಲಿ ಮಗಳು ತನ್ನ ಸಮಸ್ಯೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಬಹುದು ಮತ್ತು ಹೆಚ್ಚಿನ ಆರೈಕೆಯನ್ನು ಪಡೆಯಬಹುದು. ಮಗುವಿನ ಆರೈಕೆಯಲ್ಲಿ ಆಕೆಯ ಪೋಷಕರು ಸಹ ಸಂಪೂರ್ಣ ಬೆಂಬಲವನ್ನು ನೀಡುತ್ತಾರೆ. ಇದು ಹೊಸ ತಾಯಿಗೆ ವಿಶ್ರಾಂತಿ ಪಡೆಯಲು ಮತ್ತು ಬೇಗನೆ ಚೇತರಿಸಿಕೊಳ್ಳಲು ಅವಕಾಶ ಮಾಡಿಕೊಡುತ್ತೆ. ಮೊದಲ ಬಾರಿಗೆ ತಾಯಿ ಆಗ್ತಾ ಇರೋರಿಗೆ ನವಜಾತ ಶಿಶುವನ್ನು ನೋಡಿಕೊಳ್ಳುವಲ್ಲಿ ಹೆಚ್ಚಿನ ಅನುಭವ ಇರೋದಿಲ್ಲ. ಮಗುವನ್ನು ನಿಭಾಯಿಸೋದು, ಯಾವಾಗ ಹಾಲುಣಿಸಬೇಕು ಅಥವಾ ಮಗುವನ್ನು ಮಲಗಿಸುವುದು ಮುಂತಾದ ಸರಳ ವಿಷಯಗಳು ಸಹ ಮೊದಲಿಗೆ ಕಷ್ಟಕರ ಅಂತೇಳಿ ತೋರುತ್ತೆ. ಅಂತಹ ಸಂದರ್ಭಗಳಲ್ಲಿ ತಾಯಿ ಅಥವಾ ಮನೆಯಲ್ಲಿರುವ ಇತರೆ ಅನುಭವಿ ಮಹಿಳೆಯರು ಹೊಸ ತಾಯಿಯ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸಹಾಯ ಮಾಡ್ತಾರೆ. ಅದ್ಯಾಗೋ ಕಾಲ ಗಣನೀಯವಾಗಿ ಬದಲಾಗಿದೆ. ಕೆಲಸದ ಬೇಡಿಕೆಗಳು, ನಗರ ಜೀವನ ಮತ್ತು ಸುಧಾರಿತ ವೈದ್ಯಕೀಯ ಸೌಲಭ್ಯಗಳಿಂದಾಗಿ ಜನರು ಈಗ ಅನುಕೂಲಕರ ಸಮಯದಲ್ಲಿ ಹೆರಿಗೆ ಮಾಡಲು ಆಯ್ಕೆ ಮಾಡ್ತಾರೆ. ಅನೇಕ ಮಹಿಳೆಯರು ತಮ್ಮ ಗಂಡಂದಿರೊಂದಿಗೆ ಇತರೆ ನಗರಗಳಲ್ಲಿ ಹೆರಿಗೆ ಮಾಡಲು ಆಯ್ಕೆ ಮಾಡಿದ್ರೆ, ಇತರರು ತಮ್ಮ ಅತ್ತೆಯ ಮನೆಯಲ್ಲಿ ಆರಾಮಾಗಿ ವಾಸ ಮಾಡೋದಕ್ಕೆ ಆಯ್ಕೆ ಮಾಡ್ತಾರೆ. ಇಂದು ಬಹುತೇಕ ಮಹಿಳೆಯರು ಉತ್ತಮ ಆಸ್ಪತ್ರೆಗಳಲ್ಲಿ ಅನುಭವಿ ವೈದ್ಯರ ಮುಂದೆ ಹೆರಿಗೆ ಮಾಡೋದನ್ನು ಆದ್ಯತೆ ನೀಡುತ್ತಾರೆ. ಇದು ತುರ್ತು ಪರಿಸ್ಥಿತಿಗಳಲ್ಲಿ ತ್ವರಿತ ವೈದ್ಯಕೀಯ ನೆರವು ದೊರಕುವಂತೆ ಮಾಡುತ್ತೆ. ಆದರೆ ಭಾವನಾತ್ಮಕ ಬೆಂಬಲಕ್ಕಾಗಿ ಅನೇಕರು ಹೆರಿಗೆಯ ನಂತರ ಕೆಲವು ತಿಂಗಳುಗಳನ್ನು ತಾಯಿಯ ಮನೆಯಲ್ಲೇ ಕಳೆಯೋದನ್ನು ಮುಂದುವರಿಸಿದ್ದಾರೆ. ಹೀಗೆ ಸಂಪ್ರದಾಯ ಮತ್ತು ಆಧುನಿಕತೆಯ ನಡುವಿನ ಸಮತೋಲನವನ್ನು ಕಾಯ್ದುಕೊಳ್ಳುವ ಮೂಲಕ ಹೊಸ ತಾಯಂದಿರು ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕವಾಗಿ ಬಲಪಡ್ತಾ ಇದ್ದಾರೆ. ಈ ಬದಲಾವಣೆಗಳು ಕುಟುಂಬ ಬಂಧಗಳನ್ನು ಮತ್ತಷ್ಟು ಗಾಢಗೊಳಿಸುತ್ತವೆ ಮತ್ತು ಮಗುವಿನ ಆರಂಭಿಕ ದಿನಗಳನ್ನು ಸುರಕ್ಷಿತ ಮತ್ತು ಸಂತೋಷದಾಯಕವಾಗಿಸುತ್ತವೆ.